ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ರಾಶಿ ಭವಿಷ್ಯಕ್ಕೂ ಹೋಗಕ್ಕಿಂತ ಮುಂಚೆ ಕೆಲವರು ವಿಚಾರಗಳ ಬಗ್ಗೆ ಹೇಳ್ಬೇಕಾಗಿದೆ. ಏನಂದ್ರೆ, ಮೊದಲನೇದಾಗಿ ನಿಜವಾದ ಜ್ಯೋತಿಷನ ಕಂಡಿಡೋದನ್ನ ಜನ ತಿಳ್ಕೊಬೇಕಾಗಿದೆ. ಯಾಕೆಂದ್ರೆ ಜ್ಯೋತಿಷದಲ್ಲಿ ಮೋಸ, ಆಮೇಲೆ ವಶೀಕರಣ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡ್ತಾರೆ. ಆಮೇಲೆ ಇನ್ನ ಬೇರೆ ಬೇರೆ ತರದ್ದು ದೊಡ್ಡ ದೊಡ್ಡ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಎಲ್ಲ ಜ್ಯೋತಿಷದಲ್ಲಿ ಇಲ್ಲ. ಮೊದಲನೇದಾಗಿ ನ್ಯೂಮರಾಲಜಿ ಪ್ರಕಾರವಾಗಿ ಆಮೇಲೆ ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಹಸ್ತ ಸಾಮುದ್ರಿಕೆಯಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿನ ಇಂಡಿಯನ್ ಪಾಮಿಸ್ಟ್ ಅನ್ಕೊಂಡು ಈ ತರದಲ್ಲಿ ಯಾವ್ದು ಕೂಡ ಭವಿಷ್ಯ ನಿರೂಪಣೆ ಮಾಡೋಕ್ ಆಗಲ್ಲ. ನಮ್ಮ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಕರೆಕ್ಟ್ ಆಗಿರ್ಬೇಕು, ಲಗ್ನ ಕರೆಕ್ಟ್ ಆಗಿರ್ಬೇಕು. ಲಗ್ನ ಮಿಸ್ಟೇಕ್ ಆಗೋ ಸಾಧ್ಯತೆಗಳಿರುತ್ತೆ, ಯಾಕಂದ್ರೆ ತುಂಬಾ ಬೇಗ ಬದಲಾವಣೆ ಆಗುತ್ತೆ. ಇದನ್ನ ಕಂಡುಹಿಡಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಆತ ಹೇಳ್ಬೇಕು. ಹೇಳಿ ಆ ಲಗ್ನವನ್ನ ತಿದ್ದಿ ಮುಂದಿನ ಭವಿಷ್ಯವನ್ನ ಹೇಳ್ಬೇಕಾಗತ್ತೆ. ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಹೇಳ್ಬೇಕಾಗತ್ತೆ. ಅಂದ್ರೆ ಅಕ್ಯುರೇಟ್ ಅಂತಲ್ಲ, ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ತರ ಘಟನೆಗಳು ನಡೆದಿರೋ ಸಾಧ್ಯತೆ. ಯಾಕೆಂದ್ರೆ ಲಗ್ನವನ್ನು ಕಂಡಿಡಿಯಾಗಿ ಇವೆಲ್ಲ ಮಾಡ್ಕೊಂಡ ಮೇಲೆ ಪೂಜೆಗಳನ್ನ ಸಜೆಸ್ಟ್ ಮಾಡುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಯಾವುದೇ ಒಂದು ನಿಮಗೆ ರಮಲ ಶಾಸ್ತ್ರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದ್ಯಾವುದು ಕೂಡ ಅದ್ರಲ್ಲಿ ಉಲ್ಲೇಖ ಇಲ್ಲ. ನಿಮಗೆ ಆ ಜ್ಯೋತಿಷದ ಪ್ರಕಾರವಾಗಿ ಅಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಮೈನ್ ಗ್ರಂಥ ಆಗಿರೋದ್ರಿಂದ ಅದರಲ್ಲಿರೋ ಪರಿಹಾರಗಳು ಬಂದು ಬಹಳ ಸಿಂಪಲ್. ಮಂತ್ರ ಜಪ, ದಾನಗಳು, ಸ್ತೋತ್ರಗಳು, ಇದು ಮಾತ್ರ ಇದೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಬೋದು, ಯಾವುದೇ ಭೇದ ಭಾವ ಇಲ್ಲ. ಸೊ ಈ ಬಗೆಯಲ್ಲಿ ಹೋಗ್ಬೇಕೆ ಹೊರತು ಕಾಳ ಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇಲ್ಲ. ಆಗ್ಲಿ ಕುಜ ದೋಷದ ಬಗ್ಗೆನೂ ಡಿಬೇಟ್ಸ್ ಇದೆ, ಪಿತೃದೋಷದ ಬಗ್ಗೆ ಡಿಬೇಟ್ಸ್ ಇದೆ. ಇದೆಲ್ಲ ಕೂಡ ಯಾವ್ದು ಇಲ್ದಿರೋ ದೋಷಗಳನ್ನ ಹೇಳಿ, ಈಗ ಮೊನ್ನೊಬ್ಬರು ಹೇಳ್ತಿದ್ರು ಅದ್ಯಾವುದೋ ಒಂದು ದ್ವಿಕಳತ್ರ ಯೋಗ ಇದೆ ಅಂತ. ಇವೆಲ್ಲ ಜ್ಯೋತಿಷದಲ್ಲಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಎದುರಿಸ್ತಾರೆ. ಸೊ ಆತರ ನಂಬಬೇಡಿ. ಜ್ಯೋತಿಷ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಟೈಮ್ ಪೀರಿಯಡ್ ನ ಮಾತ್ರ ಹೇಳ್ಬೋದು. ನಿಮ್ಮ ಹಣೆ ಬರವನ್ನ ಕಂಪ್ಯೂಟರ್ ಚೇಂಜ್ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜ್ಯೋತಿಷದ ಪ್ರಕಾರವಾಗಿ ಒಳ್ಳೆಯ ಕೆಟ್ಟ ಟೈಮು ಮತ್ತೆ ಅದನ್ನ ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಕೆಲವು ಸಿಂಪಲ್ ಪರಿಹಾರಗಳನ್ನ ಜ್ಯೋತಿಷ ತಿಳಿಸ್ತಾರೆ. ಸೊ ಈ ಬಗ್ಗೆಯಲ್ಲಿ ಜಾತಕ ನೋಡ್ಸೋದಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಜಾತಕವನ್ನ ತೋರಿಸಬಹುದು. ಈ ಕನ್ಸಲ್ಟೇಷನ್ ತಗೊಳ್ಬಹುದು. ಕುಂಭರಾಶಿ 2026 ಫೆಬ್ರವರಿ 22ನೇ ತಾರೀಕಿನ ನಂತರದಲ್ಲಿ ವಾರ ಫಲದಲ್ಲಿ ನಾವು ನೋಡೋದಾದ್ರೆ, ಕುಂಭರಾಶಿಯವರಿಗೆ ಬಹಳ ಮುಖ್ಯವಾಗಿ ಕುಂಭರಾಶಿಯವರಿಗೆ ರಾಶಿಯಲ್ಲಿರುವಂತಹ ಗ್ರಹಗಳನ್ನ ನಾವು ಗಮನಿಸಿದ್ರೆ, ರಾಶಿಯಲ್ಲಿರುವಂತಹ ಗ್ರಹ ರಾಹು ಗ್ರಹ, ಸಪ್ತಮದಲ್ಲಿ ಕೇತು. ವಿವಾಹದಲ್ಲಿ ಕಿರಿಕಿರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ನೀವೊಂದು ಮಾತಾಡಿದ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡಿರ್ತಾರೆ. ಗಂಡ ಹೆಂಡತಿ ಮಧ್ಯೆ ಅನವಶ್ಯಕವಾಗಿರುವಂತಹ ಗೊಂದಲಗಳು ಏರ್ಪಟ್ಟಿದೆ. ಕೆಲವು ಸಂದರ್ಭದಲ್ಲಿ ಬಹಳಷ್ಟು ವರ್ಷ ಸಂಸಾರ ಮಾಡಿರ್ತಾರೆ, 10 ವರ್ಷ 15 ವರ್ಷ, ಆವಾಗ ಅವರು ಸೆಪರೇಷನ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಆವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ. ಜೀವನ ಪೂರ್ತಿ ಇದೆ, ನಾನು ಕಷ್ಟಪಟ್ಟೆ ಸರ್ ಅಂತ ಹೇಳ್ತಿರ್ತಾರೆ ನನಗೆ. ಸೊ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗಿರೋ ಟೈಮ್ ಪೀರಿಯಡ್ ಯಾವ್ದು ಅಂತ ನೋಡ್ಕೊಳ್ಳಿ. ನಿಮ್ಗೊಂದು ಟೈಮ್ ನಡೀತಾ ಇರುತ್ತೆ ದಶೆಯಲ್ಲಿ, ನೆಗೆಟಿವ್ ಟೈಮು ಮ್ಯಾರಿಟಲ್ ಲೈಫ್ ಅಂದಾಗ ಸ್ವಲ್ಪ ಸಮಯವನ್ನ ಕಾಪಾಡ್ಕೋಬೇಕು. ಇವತ್ತಿದ್ದಂತೆ ನಾಳೆ ಇರಲ್ಲ, ಇವತ್ತಿದ್ದಂತ ವ್ಯಕ್ತಿ ನಾಳೆ ಇರಲ್ಲ. ತನ್ನ ತಪ್ಪುಗಳನ್ನ ತಿದ್ಕೋಬಹುದು, ಸರಿ ಆಗ್ಬೋದು. ನಾವು ಕ್ಷಮೆ ಕೊಡೋದಕ್ಕೆ ಯಾವಾಗಲೂ ರೆಡಿ ಇರ್ಬೇಕಾಗತ್ತೆ. ಯಾಕೆಂದ್ರೆ ನಾವೇ ಪರ್ಫೆಕ್ಟ್ ಅಲ್ಲ, ಯಾವ ಮನುಷ್ಯನೂ ಕೂಡ ಪರ್ಫೆಕ್ಟ್ ಅಲ್ಲ. ಮನುಷ್ಯ ತಪ್ಪು ಮಾಡೋ ಸಹಜ, ಕ್ಷಮಿಸ್ಲೇಬೇಕಾಗತ್ತೆ. ಈ ಬಗೆಯಲ್ಲಿ ಯೋಚನೆ ಮಾಡಿ ಮ್ಯಾರಿಟಲ್ ಡಿಸ್ಪ್ಯೂಟ್ ನ ಸರಿ ಮಾಡ್ಕೊಳ್ಳಿ. ಕೋರ್ಟ್ ಮೆಟ್ಲ್ ಇರೋದ್ರಿಂದಾಗ್ಲಿ ಅನವಶ್ಯಕವಾಗಿ ನಿಮಗೆ ಸಮಯ ವ್ಯರ್ಥ ಆಗುತ್ತೆ ಹೊರತು ಯಾವುದೇ ಅನುಕೂಲ ಆಗಲ್ಲ. ಸೊ ಈ ಸಮಯವನ್ನ ಕಾಪಾಡ್ಕೊಳ್ಳಿ. ಕ್ಷಮಿಸಲು ಅಸಾಧ್ಯವಾಗಿರುವಂತಹ ವಿಷಯಗಳನ್ನ ಬಿಟ್ಬಿಡೋಣ. ಕ್ಷಮಿಸಕ್ಕೆ ಸಾಧ್ಯವಿರೋದು ಕ್ಷಮಿಸ್ಬೋದು. ಸೊ ಇದರಿಂದ ಮ್ಯಾರಿಟಲ್ ಲೈಫ್ ನ ಕಾಪಾಡ್ಕೋಬಹುದು. ಬಟ್ ವಿವಾಹದ ಕೂಡ ವಿಳಂಬ ಆಗುತ್ತೆ. ವಿವಾಹಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಒಳ್ಳೆ ಸಂಬಂಧ ಬರದೇ ಇರ್ಬೋದು, ಬಂದ ಸಂಬಂಧ ಕಟ್ಟಾಗ್ಬೋದು, ನಾನಾ ತರದಲ್ಲಿ ಟೆನ್ಷನ್ ಸಾಧ್ಯತೆ ಇರುತ್ತೆ. ಮೂರನೇದು, ಈ ಪಾರ್ಟ್ನರ್ ಅಂತ ಬಂದಾಗ ನಾಟ್ ಓನ್ಲಿ ಫಾರ್ ದ ಲೈಫ್ ಪಾರ್ಟ್ನರ್, ಇಟ್ ಆಲ್ಸೋ ಅಪ್ಲಿಕೇಬಲ್ ಟು ದ ಬಿಸ್ನೆಸ್ ಪಾರ್ಟ್ನರ್ ಆಲ್ಸೋ. ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆನೂ ನಾವು ನೋಡಿದ್ರೆ ಬಿಸ್ನೆಸ್ ಪಾರ್ಟ್ನರ್ ಯೂಶುವಲ್ ಆಗಿ ಕಿರಿಕಿರಿಗಳನ್ನ ಕೊಡೋ ಸಾಧ್ಯತೆ. ನೀವು ಚೆನ್ನಾಗೇ ಬಿಸ್ನೆಸ್ ಮಾಡಿರ್ತೀರಾ, ಕಿರಿಕಿರಿಗಳು ಸ್ಟಾರ್ಟ್ ಆಗುತ್ತೆ ನಾನಾ ತರ ವಿಚಾರಗಳಿಗೆ. ಕೆಲವರು ಫ್ರೆಂಡ್ಸ್ ಆಗೋಕ್ ಲಾಯಕ್ಕು, ಕೆಲವರು ಲೈಫ್ ಪಾರ್ಟ್ನರ್ ಆಗೋಕ್ ಲಾಯಕ್ಕು, ಕೆಲವರು ಒಬ್ಬೊಬ್ರು ಒಂದೊಂದು ಕೆಲಸಕ್ಕೆ. ಈಗ ಅಡಿಗೆ ಮನೇಲಿ ಎಷ್ಟು ಪಾತ್ರೆಗಳಿರುತ್ತೆ, ಚಾಕು ಇರುತ್ತೆ, ಸ್ಪೂನ್ ಇರುತ್ತೆ, ಒಂದೊಂದಕ್ಕೆ ಹೇಗೆ ಉಪಯೋಗಿಸ್ತೀವೋ ಹಾಗೆ ಎಲ್ಲ ವ್ಯಕ್ತಿಗಳನ್ನು ಬಿಸ್ನೆಸ್ ಹಾಕೊಳ್ಳೋದಲ್ಲ. ಸ್ನೇಹಿತರು ಅಂದ ತಕ್ಷಣ ಬಿಸ್ನೆಸ್ಗೆ ಸೂಟೇಬಲ್ ಅಂತ ಅನ್ಕೊಳ್ಬೇಡಿ. ಅವರಲ್ಲೇ ಒಂದು ಬೇರೆ ತರ ಪರ್ಸನಾಲಿಟಿ ಇರುತ್ತೆ. ಅವ್ರವ್ರನ್ನ ಅಲ್ಲಲ್ಲಿ ಆಯಾ ಸ್ಥಳಕ್ಕೆ ಸೀಮಿತ ಮಾಡಬೇಕು. ಇದು ಬುದ್ಧಿವಂತರ ಲಕ್ಷಣ. ಇದನ್ನ ನೀವು ಮಾಡ್ಕೊಂಡಾಗ ಬಿಸ್ನೆಸ್ ಅಲ್ಲಿ ಸಕ್ಸಸ್ ನೋಡ್ತೀರಾ. ಸೊ ಅದಾದ್ಮೇಲೆ ಪ್ರಾಪರ್ಟಿ ಖರೀದಿಗೆ ಉತ್ತಮವಾಗಿದೆ. ವೆಹಿಕಲ್ ಆಗಿರ್ಬೋದು, ಮನೆ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಖರೀದಿಗೆ ಅವಕಾಶಗಳು ಬಹಳಷ್ಟು ಬರುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ, ಒಳ್ಳೆಯ ಸ್ಕೋರ್ ಸಿಗುತ್ತೆ. ನಂತರದಲ್ಲಿ ಸಂತಾನಕ್ಕೆ ಪ್ರಯತ್ನ ಮಾಡ್ತಿದ್ರೆ ಸಂತಾನದ ಯೋಗ ಹೆಚ್ಚಾಗಿದೆ ಕುಂಭರಾಶಿಯವರಿಗೆ. ಇದ್ರ ಜೊತೆಯಲ್ಲಿ
ನೀವು ಉದ್ಯೋಗ ಪ್ರಯತ್ನ ಮಾಡ್ತಿದ್ರೆ ಉದ್ಯೋಗದಲ್ಲಿ ಉತ್ತಮವಾಗಿರೋ ಬದಲಾವಣೆ, ಎಸ್ಪೆಷಲಿ ಫಾರಿನ್ಗೆ ಸಂಬಂಧಪಟ್ಟಂತೆ ಅಥವಾ ನೀವಿರೋ ಸ್ಥಳದಿಂದ ದೂರ ಸ್ಥಳದಲ್ಲಿ ಯಾವ್ದಾದ್ರು ಜಾಬ್ಗೆ ಟ್ರೈ ಮಾಡ್ತಿದ್ರೆ ನಿಮಗೆ ಇದು ಉದ್ಯೋಗ ಪ್ರಾಪ್ತಿಯನ್ನ ಮಾಡ್ಕೊಡುತ್ತೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ, ಈ ವಾರದಲ್ಲಿ. ಆಮೇಲೆ ನನಗೆ ಅನಿಸ್ತಿರುವಂತದ್ದು, ಕುಂಭರಾಶಿಯವರಿಗೆ ಸಾಡೆ ಸಾತಿನ ಭಯ ಬಹಳಷ್ಟು ಜನಕ್ಕಿದೆ. ಭಯ ಪಡಬೇಡಿ. ಸಾಡೆ ಸಾತಿಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ಪೊಸಿಷನ್ಗೆ ಹೋಗಿದ್ದಾರೆ. ಸೊ ಎಲ್ಲಾ ಟೈಮಲ್ಲೂ ಕೂಡ ಸಾಡೆ ಸಾತಿ ನೆಗೆಟಿವ್ ಅಲ್ಲ. ಸಾಡೆ ಸಾತಿಯಿಂದ ಎದುರಿಸೋದ್ರಿಂದ ನೀವು ದೂರ ಇರಿ. ಆಮೇಲೆ ನೀವು ಹನುಮನ್ ಚಾಲೀಸ್ನ ಹೇಳಿದ್ರೆ ಸಾಕು. ಎಗೇನ್ ನಾನು ರಿಪೀಟ್ ಮಾಡ್ತೀನಿ, ಏನಂದ್ರೆ ಸಾಡೆ ಸಾತಿ ನಿಮ್ಗೆ ತೊಂದರೆ ಕೊಡಬೇಕು ಅಂದ್ರೆ ಅವಯೋಗಿ ಆಗಿರ್ಬೇಕು ಶನಿ ಲಗ್ನದಿಂದ. ನಿಮ್ಮ ಒಂದು ಅಷ್ಟಕ ವರ್ಗದಲ್ಲಿ ಪಾಯಿಂಟ್ಸ್ ಕಮ್ಮಿ ಇರಬೇಕು, ತುಂಬಾ ಕಡಿಮೆ ಅಂದ್ರೆ ಭಿನ್ನಾಷ್ಟಕ ವರ್ಗದಲ್ಲಿ ಮಲ್ಟಿಪಲ್ ಪ್ಯಾರಾಮೀಟರ್ಸ್ ಇದೆ, ಆ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಸೊ ಓವರ್ ಆಲ್ ಆಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಾಲದಿಂದ ಹೊರಬರಕ್ಕೆ ಒಂದು ಅವಕಾಶ ನಿಮಗೆ ಪ್ರಾಪ್ತಿ ಆಗತ್ತೆ ಈ ಒಂದು ರಾಶಿಯವರಿಗೆ. ಬಟ್ ನಿಧಾನವಾಗಿ ಸಿಗತ್ತೆ, ನಿಧಾನವಾಗಿ ಪ್ರಾಪ್ತಿ ಆಗತ್ತೆ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಭಗವಂತ ಒಂದು ಅವಕಾಶ ಕೊಟ್ಟಾಗ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಅದನ್ನು ಉಪಯೋಗಿಸಬೇಕಾಗತ್ತೆ. ಇಷ್ಟು ವಿಚಾರಗಳು ಕುಂಭರಾಶಿಯವರಿಗೆ ಸಂಬಂಧಪಟ್ಟಂತೆ.